ಇಲ್ಲಿ ಬೀಡಿ, ಸಿಗರೆಟ್, ಗಾಂಜಾ, ಅಫೀಮು, ಎಣ್ಣೆ, ಹೆಣ್ಣು ಎಲ್ಲ ಸಿಗುತ್ತೆ. ಪ್ರತಿಯೊಬ್ಬ ತಂದೆನೂ ನನ್ನ ಮಗ ಕಿರೀಟ ಹೊತ್ಕೊಳ್ದ್ರೂ ಪರವಾಗಿಲ್ಲ, ಕಳಂಕ ಹೊತ್ಕೋಬಾರ್ದು ಅನ್ಕೋತಾರೆ. ಇವತ್ತು ನಾನು ಬದುಕಿದ್ದೀನಿ ಅಂದರೆ ಅವತ್ತು ಅವನ್ನ ಸಾಯಿಸಲೇಬೇಕಿತ್ತು. ಎಲ್ರಿಗೂ ನಮಸ್ಕಾರ. ಪ್ರಖ್ಯಾತ್ ಭಾಳ ಅದ್ಭುತವಾಗಿ ಇದರಲ್ಲಿ ನಟನೆ ಮಾಡಿದ್ದಾರೆ. ನನ್ನ ಪೊಲೀಸ್ ದಿನಗಳಲ್ಲಿ ನಾನೇನು ಕಣ್ಣಾರೆ ಕಂಡೆ ಮತ್ತು ಕಿವಿಯಾರೆ ಕೇಳಿದೆ ಜೈಲಿನಲ್ಲಿ ನಡೀತಕ್ಕಂಥ ಒಂದು ವಸ್ತುಸ್ಥಿತಿಗಳು ಮತ್ತು ಘಟನಾವಳಿಗಳು, ಮತ್ತು ಅದರ ಜೊತೆಯಲ್ಲಿ ಹೇಗೆ ಒಬ್ಬ ಮನುಷ್ಯ ಸಿಗಾಕೊಂಡ್ಬಿಡ್ತಾನೆ, ಅದನ್ನು ಒಳಗೆ ಸಿಗಾಕೊಂಡಾದ್ಮೇಲೆ ಆ ಒಂದು ಸುಳಿನಲ್ಲಿ ಈಚೆಯಾಗಿ ಬರೋದಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ಅನ್ನುವಂಥದ್ದನ್ನು ನಾವು ನಿರಂತರವಾಗಿ ಜೈಲನ್ನ ಮಾನಿಟ್ರ್ ಮಾಡ್ತಾ ಇರುವಂಥ ಸಮಯದಲ್ಲಿ, ಪೊಲೀಸ್ ಕೆಲಸ ಮಾಡ್ತಾ ಇರಬೇಕಾದ ಸಮಯದಲ್ಲಿ ನಮಗೂ ಹಲವಾರು ಬಾರಿ ಅಯ್ಯೋ ಅನ್ನಿಸ್ತಾ ಇತ್ತು. ಹೇಗೆ ಅವ್ರನ್ನ ಬದಲಾವಣೆ ಮಾಡುವಂಥದ್ದು ಮತ್ತು ಹೇಗೆ ಅವ್ರನ್ನ ನಾವು ಹೊರಗಡೆ ಅವ್ರನ್ನ ತೊಗೊಂಡು ಬರುವಂಥದ್ದು ಈ ಒಂದು ಭೂಗತ ಲೋಕದಲ್ಲಿ ಅಂತೇಳಿ ಅಂತ ನಾವು ಹಲವಾರು ಬಾರಿ ಏನೀಗ ಕ್ಯಾರೆಕ್ಟರ್ಗಳು ಬಂದಿದ್ದಾವೋ ಎಲ್ಲ ಕ್ಯಾರೆಕ್ಟರ್ಗಳ ಜೊತೆನೂ ಸಹ ನಾವು ಒಡನಾಟ ಮಾಡಿದ್ದೀವಿ. ಅವರುಗಳ ಜೊತೆ ನಿರಂತರವಾದಂಥ ಸಂಘರ್ಷಗಳನ್ನ ಮಾಡಿದ್ದೀವಿ ಜೈಲಲ್ಲಿ ಮತ್ತು ಆಚೆ. ಎಲ್ಲ ನಮ್ಮ ಕಣ್ಣಿನ ಮುಂದೆ ಎಲ್ಲ ದೃಶ್ಯಗಳು ಹಾಗೇ ತೆರೆಯಾಗಿ ನನ್ನ ಲೆಕ್ಕದಲ್ಲಿ ಭಾಳ ತುಂಬ ಚೆನ್ನಾಗಿ ಕಟ್ಕೊಂಡಿರ್ತಕ್ಕಂಥ ನಮ್ಮ ಯಾರು ಡೈರೆಕ್ಟ್ರೇ ಆಗಲಿ ಮತ್ತು ಮಾಸ್ತಿಯವರ ಒಂದು ಅದ್ಭುತವಾದಂಥ ಸಂಭಾಷಣೆಗಳು ನನ್ನನ್ನೇ ಒಂದೊಂದು ಸಾರಿ ಕಾಲು ಕೈಗಳೆಲ್ಲ ನೆಟ್ಕಾಗ್ಬಿಡ್ತು. ಅಂದರೆ ಎಲ್ಲೋ ಕಳೆದೋಗ್ಬಿಟ್ವೇನೋ ನಾವು ಅನ್ನಿಸ್ತು. ನಮ್ಮ ಭಾಷೆ, ನಮ್ಮ ಪೊಲೀಸಿಂಗು ಅದ್ಭುತವಾಗಿತ್ತು. ಓವರಾಲ್ ದ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್, ಬ್ಯೂಟಿಫುಲ್ ಪಿಕ್ಚರು. ದಯಮಾಡಿ ಎಲ್ಲ ಬಂದು ಮಕ್ಕಳುಗಳಿಗೆ ಕರ್ಕೊಬಂದು ತೋರಿಸ್ಬೇಕು. ಈ ಒಂದು ತರುಣ ಯಾರು ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥವ್ರು ಭಾಳ ಸಣ್ಣ ಒಂದು ವಿಚಾರದಲ್ಲಿ ಒಳಗಡೆಗೆ ಸಿಗಾಕಬಿಟ್ಟ ಮನುಷ್ಯ ಹೇಗೆ ಆ ಮನುಷ್ಯ ಮೇಲಕ್ಕೆ ಮತ್ತು ಎಲ್ಲ ಭಾವನೆಗಳನ್ನ ಬಿಟ್ಟು ಅದನ್ನು ಅದ್ರ ಹಿಂದೆ ಹೇಗೆ ಹೋಗ್ಬಿಡ್ತಾನೆ, ಕಾರಣ ಏನು ಅನ್ನುವಂಥದ್ದು ಖಂಡಿತವಾಗ್ಲೂ ನನ್ನ ಲೆಕ್ಕದಲ್ಲಿ ಭಾಳ ಅದ್ಭುತವಾಗಿ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ದಯಮಾಡಿ ಎಲ್ಲ ಬಂದು ಈ ಜೇಸಿನ ತುಂಬ ನೋಡಿ ಈ ಒಂದು ಏನು ಅಂಡರ್ವರ್ಲ್ಡ್ಗಳಿಗೆ ಬರ್ತಕ್ಕಂಥದ್ದನ್ನ ಹೇಗೆ ಒಳಗಡೆ ಬಂದು ಸಿಗಾಕೊಳ್ತಾರೆ ಅಂತ ಅನ್ನುವಂಥದ್ದು, ಮತ್ತು ಇದರೊಳಗಡೆ ಸಿಗಾಕೊಂಡು ಆದಮೇಲೆ ಆ ಅವಿನಾವ ಸಂಬಂಧಗಳು ಭಾಳ ಅದ್ಭುತವಾದಂಥ ತಂದೆ ಮತ್ತು ಆ ಏನು ಸೆಂಟಿಮೆಂಟ್ಗಳು ಯಾರಿಗೂ ಅಯ್ಯೋ ಅನ್ನಿಸ್ತದೆ. ಭಾಳ ಅದ್ಭುತವಾದಂಥದ್ದು. ಇಟ್ಸ್ ಎ ಲೋಡ್ಸ್ ಆಫ್ ಎಂಟರ್ಟೈನ್ಮೆಂಟ್. ದಯಮಾಡಿ ಎಲ್ಲ ಬಂದು ನೋಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಈಗಷ್ಟೇ JC ಸಿನಿಮಾ ಬಂದೆ. JC ಗಾಲಿ ಪಿಕ್ಚರ್ಸಿಂದ ಬರ್ತಾಯಿದೆ. ಆ್ಯಂಡ್ ಧನು ಸಾಕಷ್ಟು ಪ್ರೊಡಕ್ಷನ್ಗಳು ಮಾಡಿದ್ದಾನೆ ಇಂಡಸ್ಟ್ರಿಗೋಸ್ಕರ, ಹೊಸಬ್ರಿಗೋಸ್ಕರ. ಇದು ಅದೇ ಥರ ಒಂದು ನಮ್ಮ ಪ್ರಖ್ಯಾತ ಇಷ್ಟು ವರ್ಷ ಇಡುವೆ ಅಂತರವಿರಲಿ ಅಂತ ಸಿನಿಮಾ ನೋಡಿದ್ದೆ, ಚೆನ್ನಾಗಿ ಮಾಡಿದ್ದಾರೆ. ಅದಾದಮೇಲೆ ಇಷ್ಟು ವರ್ಷ ಟೈಮ್ ತೊಗೊಂಡು ಯಾಕೆ ಸಿನಿಮಾನೇ ಮಾಡ್ತಾಯಿಲ್ಲ, ಒಳ್ಳೆ ಆ್ಯಕ್ಟ್ರಿನೋ ಅಂತ ಅನ್ನೋದು ನನ್ನ ತಳವಳ ಇತ್ತು. ಬಟ್ ಇಷ್ಟು ಒಳ್ಳೆ ಸಿನಿಮಾ ಮುಖಾಂತರ ಬರ್ತೀನಿ ಅಂತ ನಾನು ಯೋಚನೆ ಮಾಡಿದ್ದೀನಿ. ತುಂಬ ಆ ಕ್ಯಾರೆಕ್ಟರ್ ಆಗ್ಬೋದು, ಕಥೆ ಆಗ್ಬೋದು, ಆಮೇಲೆ ಕ್ಯಾರೆಕ್ಟರ್ಗಳನ್ನ ಕ್ರಿಯೇಟ್ ಮಾಡಿರೋದಾಗ್ಬೋದು, ಒಂದೊಂದು ಕ್ಯಾರೆಕ್ಟರ್ಗಳನ್ನು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಆ್ಯಂಡ್ ವಿಜುವಲಿ ಡೈರೆಕ್ಟರ್ ಕಥೆ ಹೇಳಿರೋ ರೀತಿ ಕನ್ನಡಕ್ಕೆ ನಿಜವಾಗ್ಲೂ ತುಂಬ ಕೆಲಸ ಗೊತ್ತಿರುವಂಥ ಒಂದು ನಿರ್ದೇಶಕ ಬಂದಿದ್ದಾರೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ. ಆ್ಯಂಡ್ ಒಳ್ಳೆ ನಟ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬರ್ತಾ ಇರೋದನ್ನು ನಾವು ವೆಲ್ಕಮ್ ಮಾಡಬೇಕು. ಹೊಸ ಹುಡುಗರನ್ನ ಬೆಳೆಸ್ಬೇಕಾಗಿರೋದು ನಮ್ಮ ಕರ್ತವ್ಯ. ಹಾಗಾಗಿ ಅವ್ನು ಒಳ್ಳೇದಾಗಲಿ, ಆ್ಯಂಡ್ ಇಡೀ ಟೀಮ್ ಒಳ್ಳೇದಾಗಲಿ. JC ಎಲ್ಲರೂ ನೋಡಿ ಆ್ಯಂಡ್ ಥಿಯೇಟ್ರಿಗೆ ಬಂದು ಈ ಸಿನಿಮಾ ಗೆಲ್ಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ಲ ಆ್ಯಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ, ಮ್ಯೂಸಿಕ್ ಚೆನ್ನಾಗಿದೆ, ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಓವರಾಲ್ ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ನೋಡಿ. ಥ್ಯಾಂಕ್ ಯು ಸೊ ಮಚ್. ರೈಸಾ ವರ್ಷಕ್ಕೆ 27 ರಿಲೀಸ್ ಆಗ್ತಾಯಿದೆ. ಈಗ ಅದನ್ನು ಪ್ರಮೋಟ್ ಮಾಡೋಲ್ಲ ನಾನು, ಯಾಕೆಂದರೆ ನೀವೆಲ್ಲ ಬೇಜಾರು ಮಾಡ್ಕೊತೀರಾ, ಆದರೂ ಪರವಾಗಿಲ್ಲ ಹೇಳ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು. ತುಂಬ ದಿನಗಳಾದ ಮೇಲೆ ಈ ಪರಿಸರದಲ್ಲಿ ಈ ವರ್ಲ್ಡನ್ನ ಕ್ರಿಯೇಟ್ ಮಾಡುವಂಥ ಸಿನಿಮಾ ಇದು. ಅಂದರೆ ಈ ಅಂಡರ್ವರ್ಲ್ಡ್ ರೋಡಿಸಮ್ ಸಿನಿಮಾಗಳು ಇಷ್ಟೊಂದು ಇಂಪ್ಯಾಕ್ಟ್ಫುಲ್ಲಾಗಿ ಇತ್ತೀಚಿನ ದಿನಗಳು ಯಾವುದೂ ಬಂದಿರಲಿಲ್ಲ, ಇಷ್ಟು ಚೆನ್ನಾಗಿರುವಂಥದ್ದು. ಪ್ರಖ್ಯಾತ ನಾನು ಮುಂಚೆ ಕೇಳ್ತಿದ್ದವನ್ನ ಇಷ್ಟು ವರ್ಷ ಆಯಿತು ಏನೋ ಸಿನಿಮಾನೇ ಮಾಡ್ತಾರೆ ಅಂತ. ಇಲ್ಲ ಸುಮ್ಮನೆ ರೀ, ನಾನು ಬೇರೆ ಏನೋ ಒಂದು ಸಿನಿಮಾ ರೆಡಿ ಆಗ್ತಾಯಿದ್ದೀನಿ ಅಂತ. ಬಹುಶಃ ಅವನು ಅಷ್ಟು ವರ್ಷ ಯಾಕಾದ ಅಂತ ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮಾಸ್ತಿರೋ ಡೈಲಾಗ್ ಆಗಲಿ, ಚೇತನ್ ಅವರ ಡೈರೆಕ್ಷನ್ನು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದು ನಮ್ಮ ಗಾಲಿ ಪಿಕ್ಚರ್ಸ್ದು ಮತ್ತೊಂದು ಸಿನಿಮಾ. ಸೊ ನನಗೆ ಬಹಳ ಹೆಮ್ಮೆ ಇದೆ. ಅಂದರೆ ಧನಂಜಯಂದು ಯಾವಾಗಲೂ ಒಂದು ಆಸೆ ಅಂದರೆ ಇಂಡಸ್ಟ್ರಿಗೆ ಹೊಸ ಟೆಕ್ನಿಷಿಯನ್ಸು, ಆ್ಯಕ್ಟ್ರಸ್ನ ಕೊಡಬೇಕು ಅಂತ. ಸೊ ಇದರಲ್ಲಿ ಅವನು ಸಕ್ಸಸ್ಫುಲ್ ಆಗಿದ್ದಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಎಲ್ಲರೂ ದಯವಿಟ್ಟು ಬಂದು ಈ ಸಿನಿಮಾನ ಥಿಯೇಟ್ರ್ ನೋಡಿ. ಆಮೇಲೆ ಈ ಸಿನಿಮಾದಲ್ಲಿ ಈ ಕ್ಯಾರೆಕ್ಟ್ರುಗಳು
ಎಲ್ಲೋ ಹಳೆಯ ಸಿನಿಮಾಗಳು ನಾವು ಕಡಿಪುಡಿ ಥರ ಸಿನಿಮಾಗಳಲ್ಲಿ ಒಂದೊಂದು ಕ್ಯಾರೆಕ್ಟ್ರೂ ಭಾಳ ಚೆನ್ನಾಗಿ ರಿಜಿಸ್ಟರ್ ಆಗ್ತಾಯಿತ್ತು. ಆ ಥರದ್ದೊಂದು ಸಿನಿಮಾ A to Z ಅನ್ನೋ ಕ್ಯಾರೆಕ್ಟ್ರನ್ನು ಆ ಥರ ಭಾಳಷ್ಟು ಕ್ಯಾರೆಕ್ಟರ್ಗಳು ಮನಸ್ಸಲ್ಲಿ ಉಳಿಯುತ್ತೆ. ದಯವಿಟ್ಟು ಎಲ್ಲರೂ ಬಂದು ಇದನ್ನ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಬೋದು. ಥ್ಯಾಂಕ್ ಯು. ನಾನೇನಿಲ್ಲ, JC ಒಂದು ಒಳ್ಳೆ ಸಿನಿಮಾ, ವೆರಿ ನೈಸ್ ಕಮರ್ಷಿಯಲ್ ಫಿಲ್ಮ್. ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲರೂ ಥಿಯೇಟರಿಗೆ ಬಂದು ಮೂವಿ. ಥ್ಯಾಂಕ್ ಯು. ಇವತ್ತೆಲ್ಲರೂ ಬಂದಿದ್ದಕ್ಕೆ ತುಂಬ ವರ್ಷದ ಕನಸು ನೆನಸಾಗಿದೆ. ತುಂಬ ಖುಷಿ ಆಗ್ತಿದೆ, ಏನು ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ. ಥ್ಯಾಂಕ್ ಯು ಅಷ್ಟೇ. ಎಲ್ಲರೂ ಸಿನಿಮಾ ಬಂದು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಸರ್, ಏನು ಹೇಳಬೇಕು ಅಂತ ನಿಜ ಗೊತ್ತಾಗ್ತಿಲ್ಲ ನನಗೆ. ಇನ್ನೂ ಆ ಫೀಲಿಂಗಿಂದ ಹೊರಗೆ ಬಂದಿಲ್ಲ ನಾನು. ಅಷ್ಟೇ ಸರ್, ಥ್ಯಾಂಕ್ ಯು. ಸೊ ನಾನು ನನ್ನ ಸಿನಿಮಾ ಹೇಗಿದೆ ಅಂತ ಹೇಳ್ಕೊಳ್ಳೋದಕ್ಕಿಂತ ನೀವೆಲ್ಲ ಹೇಗೆ ಫೀಲ್ ಮಾಡಿದ್ರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಾವು ಮಾಡಿರೋ ಸಿನಿಮಾ ನಮ್ಗೆ ಚೆನ್ನಾಗಿದೆ ಅಂತಲೇ ಅನಿಸೋದು. ಬಟ್ ಆ್ಯಸ್ ಎ ಆಡಿಯನ್ಸ್ ನಾನು ನೋಡಿದಾಗ ನನಗೆ ಪ್ರಖ್ಯಾತ್ ಮತ್ತು ರಾಕಾ ಅವ್ರದ್ದು ಆ್ಯಕ್ಟಿಂಗ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಪ್ರಖ್ಯಾತು ಲವರ್ ಬಾಯ್ ಲುಕ್ಕಿಂದ ಒಂದು ಟ್ರಾನ್ಸ್ಫಾರ್ಮೇಷನ್ ತೊಗೊಂಡಿರೋದು. ಎಸ್ ಡನ್ ರಿಯಲಿ ಅಮೇಝಿಂಗ್ ಜಾಬ್. ರಾಕಾನೂ ಅಷ್ಟೇ ಇಸ್ ಡನ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಇಂಡಸ್ಟ್ರಿಗೆ ಇನ್ನೂ ಒಂದು ಒಳ್ಳೆ ಪ್ರತಿಭೆಗಳು ಸಿಕ್ಕಿದೆ ಅಂತ ನನಗನ್ಸುತ್ತೆ. ರಾಕಾ, ಪ್ರಖ್ಯಾತು, ಹಾಗೆ ಭಾವನಾ ಇವರೆಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಈ ಸಿನಿಮಾದಲ್ಲಿ ಒಂದು ನೆಗೆಟಿವ್ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದೀನಿ. ಸಿನಿಮಾದಲ್ಲಿ ನಾನು ಇಷ್ಟು ದಿನ ಮಾಡಿದ್ದೆಲ್ಲ ಪಾಸಿಟಿವೇ, ಬಟ್ ಈ ಸಿನಿಮಾದಲ್ಲಿ ಒಂಥರ ಲೈಕ್ ಅಂಡರ್ ಪ್ಲೇಡ್ ನೆಗೆಟಿವ್ ರೋಲ್ ವಿತ್ ಸಮ್ ರೀಸನ್, ಒಂದು ಜೆನ್ಯೂನ್ ರೀಸನ್ ಆಗಿ ನಾನು ಕಾಣಿಸ್ಕೊಂಡಿದ್ದೀನಿ. ಸೊ ನನಗೂ ನನ್ನ ಪಾತ್ರ ತುಂಬ ಇಷ್ಟ ಆಯಿತು ಈ ಸಿನಿಮಾದಲ್ಲಿ. ಹೋಲ್ ಸಿನಿಮಾ ಆ್ಯಸ್ ಅ ಪ್ಯಾಕೇಜ್ ಇಟ್ಸ್ ಗುಡ್. ಯಾಕಂದರೆ ಎಲ್ಲ ಒಂದು ಗ್ಯಾಂಗ್ಸ್ಟರ್ ಮೂವಿಯಲ್ಲಿ ತಾಯಿ ಸೆಂಟಿಮೆಂಟ್ ಇರುತ್ತೆ, ಆದರೆ ಇದರಲ್ಲಿ ತಂದೆ ಸೆಂಟಿಮೆಂಟ್ ತೋರಿಸ್ತಾರೆ. ಅಪ್ಪ ಮಗನ ಬಾಂಧವ್ಯ, ಅಂದರೆ ಅಪ್ಪ ಮಗನ ಪ್ರೀತಿ ಹೇಗಿರುತ್ತೆ ಅನ್ನೋದು ನಿಜವಾಗ್ಲೂ ಕಣ್ಣೀರು ತರಿಸೋಂಥದ್ದು ಸಿಚುವೇಶನ್ಸು, ಸನ್ನಿವೇಶಗಳು ಈ ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ಆ್ಯಕ್ಷನ್ ಇದೆ, ಲವ್ ಸ್ಟೋರಿನೂ ಇದೆ. ಸೊ ಇಟ್ಸ್ ಅ ಫುಲ್ ಪ್ಯಾಕೇಜ್. ಫ್ಯಾಮಿಲಿ ಬಂದು ನೋಡೋವಂಥ ಸಿನಿಮಾನೇ. ಒಂದು ಮೆಸೇಜ್ ಇದೆ ಸಿನಿಮಾದಲ್ಲಿ. ಸೊ ಇಟ್ಸ್ ಒಂದು ಒಳ್ಳೆ ಪ್ಯಾಕೇಜ್ ಇರೋಂಥ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಿ ನಮಗೆಲ್ಲರಿಗೂ ನೀವು ಎಂಕರೇಜ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.